ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ನಿಯಮ ಉಲ್ಲಂಘಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಚಿಂತಾಮಣಿ ನಗರದ ಸಿಐ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಹೌದು, ಮುಂಬರುವ ಪವಿತ್ರ ಮೊಹರಂ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಮತ್ತು ಕೋಮು ಸೌಹಾರ್ದತೆಯಿಂದ ಆಚರಿಸುವಂತೆ ಚಿಂತಾಮಣಿ ಪೊಲೀಸರು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ವಿಶೇಷ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು, ಹಬ್ಬ ಹರಿದಿನಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಐಕ್ಯತೆಯನ್ನು ಮೂಡಿಸಲು ಇರುವಂತವು. ಮೊಹರಂ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು. ಸಾರ್ವಜನಿಕರು ಮತ್ತು ಹಬ್ಬದ ಆಚರಣಾ ಸಮಿತಿಯವರು ಪೊಲೀಸರೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿ ಶಾಂತಿ ಕಾಪಾಡಬೇಕು ಎಂದು ಖಡಕ್ ಆಗಿ ಸೂಚನೆ ನೀಡಿದರು. ಅಲ್ಲದೆ ಮೆರವಣಿಗೆಯ ಮಾರ್ಗಗಳು, ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಧ್ವನಿವರ್ಧಕಗಳ ಬಳಕೆ ಕುರಿತು ಪೊಲೀಸ್ ಇಲಾಖೆಯ ನಿಯಮಾವಳಿಗಳ ಬಗ್ಗೆ ಸಭೆಯಲ್ಲಿದ್ದ ಮುಖಂಡರಿಗೆ ಕಟ್ಟುನಿಟ್ಟಿನ ಮಾಹಿತಿ ನೀಡಲಾಯಿತು. ಒಂದು ವೇಳೆ ನಿಯಮಗಳನ್ನು ಉಲ್ಲಂಘಿಸಿದರೆ ಕಾನೂನು ರೀತ್ಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಈ ಶಾಂತಿ ಸಭೆಯಲ್ಲಿ ನಗರದ ಪ್ರಮುಖ ಮುಸ್ಲಿಂ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಇಲಾಖೆಯ ಸೂಚನೆಗಳಿಗೆ ಸ್ಪಂದಿಸಿದ ಮುಖಂಡರು ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಆಚರಿಸಲು ಪೊಲೀಸರಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಆಚರಣೆ ಚೆನ್ನಾಗಾಗಲಿ ಅಂತ ನಮ್ಮ ಆಶಯ. ಬಟ್ ಇದರಲ್ಲಿ ಮೊದಲನೇದಾಗಿ ಏನಂದರೆ ಹುಡುಗರು ಸೇರ್ತಾರೆ, ಕ್ರೌಡ್ ಸೇರ್ತಾರೆ. ಈ ಕ್ರೌಡ್ ಸೇರೋರಿಗೆ ನಿಮ್ಮ ಕಂಟ್ರೋಲ್ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೆ DJ ಅನುಕೂಲ ಇಲ್ಲ. DJ ಇಲ್ಲ, ನನಗೆ ಗೊತ್ತಿಲ್ಲ ಸ್ವಾಮಿ, ಅವ್ರ್ಯಾರೋ ಬಂದ್ಬಿಟ್ರು, ನಮ್ಗೆ ಗೊತ್ತಾಗಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ನೀವು ಯಾರು ಆರ್ಗನೈಸರ್ಸ್ ಇರ್ತೀರೋ ಅವ್ರ ಮೊದಲೇ ಅವ್ರಿಗೆ ಅಲರ್ಟ್ ಮಾಡಬೇಕು. DJ ಇಲ್ಲ, ಮಾಡ್ತಿರೋ ಪೂಜೆ ಮಾಡ್ತಿರೋದು, ಆ ಪೂಜೆಗೆ ಎಷ್ಟು ಬೇಕು ಅಷ್ಟು ಮಾಡಬೇಕು ಹೊರತು ಅದು ಬಿಟ್ಟು DJ ಮಾಡೋದು, ಕುಡಿಯೋದು, ಸಾರ್ವಜನಿಕರಿಗೆ ತೊಂದರೆ ಆಗೋದು, ಸಾರ್ವಜನಿಕ ಏನಂತೀರಿ ಆಸ್ತಿಗಳಿಗೆ ತೊಂದರೆ ಆಗೋದು, ಇದನ್ನು ನಾವು ಸಹಿಸ್ಕೊಳ್ಳಲ್ಲ. ಆ ಪ್ರಕಾರ ನೀವು ಏನು ಕಾನೂನುಬದ್ಧವಾಗಿ ನೀವು ನಿಮ್ಮ ಆಚರಣೆಗಳನ್ನು ಮಾಡಬೇಕು. ಮೊದಲನೇದು. ಎರಡನೇದು, ನಿಮಗೆ ನಮ್ಮ ಸಿಬ್ಬಂದಿಗಳ ನಂಬರ್ ಕೊಡ್ತೀವಿ. ನಮ್ಮ ಆಫೀಸರ್ ನಂಬರ್ ಮೊದಲನೇದ ನನ್ನ ನಂಬರ್ ತೊಗೋಬೋದು, ತಾವು ಆ ನಂಬರ್ ತೊಗೋಬೋದು. ಎರಡನೇದಾಗಿ ನಮ್ಮ ಸ್ಟಾಫ್ ಕೊಡ್ತಾರೆ. ನಿಮ್ಮ ಏನಾದರೂ ಪ್ರೋಗ್ರಾಮ್ ಚೇಂಜ್ಗಳಿದ್ರೆ ನಮ್ಗೆ ಹೇಳಬೇಕು. ಇಲ್ಲ ಸರ್, ನಾನು ಈ ಥರ ಏನು ಬರವಣಿಗೆ ಮಾಡ್ತಿದ್ವಿ, ಅದು ಮಾಡ್ತಾಯಿದ್ದೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರೆ ಆ ಪ್ರಕಾರ ಅದಕ್ಕೇನು ಬೇಕು ಅದ್ರ ಬಂದೋಬಸ್ತ್ ಮಾಡ್ತೀವಿ. ಬಟ್ ನಮಗೆ ಹೇಳ್ದಂಗೆ ನಾವು ಮಾಡೋದು ಬೇಡ. ಯಾಕಂದರೆ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡಬೇಕು. ಮತ್ತು ನಿಮ್ಮ ಏನು ಮೆರವಣಿಗೆ ಇದೆ ಅದಕ್ಕೆ ಅನುಕೂಲ ಮಾಡೋಕ್ಕಾಗ್ತದೆ, ಅದು ನೀವು ನಮ್ಗೆ ಹೇಳಿ ಮಾಡಬಹುದು. ಇನ್ನು ಉಳಿದಂತೆ ಯಾವುದೇ ರೀತಿಯ ಈ ವೀಲಿಂಗ್ ಆಗಲಿ, ವಿತೌಟ್ ಟ್ರಿಪಲ್ಲು 4 ಜನ ಹೋಗೋದು, ಇದು ಸಹಿಸ್ಕೊಳ್ಳಲ್ಲ. ಕುಡಿದು ಗಲಾಟೆ ಮಾಡೋದು, ಗುಂಪುಗಾರಿಕೆ ಮಾಡೋದು, ರೋಡಲ್ಲಿ ಹೋಗ್ತಾ ಇರೋದು, ಕಿರ್ಚಾಡೋದು, ಪರ್ಚಾಡೋದಕ್ಕೆ ನಮ್ಮಲ್ಲಿ ಅನುಕೂಲ ಇಲ್ಲ. ಅಂಥವ್ರಿಗೆ ಕಠಿಣವಾದ ಏನು ಕಾನೂನಿದೆ ಅದು ಕ್ರಮ ತೆಗೆದುಕೊಳ್ತೀವಿ. ಹಾಗಾಗಿ ನಿಮ್ಮ ಸೋದರರಿಗೆ ಇಷ್ಟೆಲ್ಲ ಏನು ಕೊಡ್ತಾ ಇರೋದು ಅಂದರೆ ನಿಮ್ಮ ಹಬ್ಬ ಏನಿದೆ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ನಾವು ನಿಮ್ಮ ಹಬ್ಬ ಚೆನ್ನಾಗಿ ಮಾಡಬೇಕು, ನಾವು ಎಲ್ಲ ಸೌಹಾರ್ದಯುತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಕಡೆಯಿಂದನೂ ಎಲ್ಲ ಥರ ಕೋಆಪ್ರೇಷನ್ ಬೇಕು ನಮಗೆ, ಮತ್ತು ನಮ್ಮ ಕಡೆಯೂ ನಿಮಗೆ ಸಾಕಷ್ಟು ಏನಿದೆ ಕೋಆಪ್ರೇಷನ್ ಕೊಡ್ತೀವಿ. ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿ ಅಂತೇಳಿ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ ನಿಮಗೆಲ್ಲ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಬಟ್ ಏನು DJ ಇರಬಾರದು ಒಂದು. ಎರಡನೇದಾಗಿ ಬೇರೆ ಏರಿಯಾದಿಂದ ಬಂದರೆ ನಿಮ್ಮವರೇ ಕಂಟ್ರೋಲ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಸರ್, ಬೇರೆ ಏರಿಯಾದಲ್ಲಿ ಬಂದುಬಿಟ್ರು ಅವ್ರೇನೋ ಮಾಡಿಬಿಡ್ತಿದ್ದಾರೆ, ನಮ್ಗೆ ಗೊತ್ತಾಗಿಲ್ಲ ಸರ್, ಆ ಥರ ನೀವು ಮೊದಲೇ ಹೇಳ್ಬೇಕು. ನೋಡಿ ಸರ್, ಈ ಆಸಾಮಿಗಳು ಬೇರೆ ಏರಿಯಾದಿಂದ ಬಂದಿರೋದು ನಾವು ಕಣ್ಣು ಇಡ್ತೀವಿ. ಅದರಲ್ಲಿ ನಾವು ಏನಾಗುತ್ತೆ ತಪ್ಪಾಗ್ತದೆ. ಅದು ಆಯಿತಾ, ಗಂಧದ ಶಾಂತಿನಗರಿ ವಾರ್ಡ್ ನಂಬರ್ 14 ನಾಗರಾಮ ದೇವಸ್ಥಾನ ಹೌದು ಸರ್. 4 ಜನ ಇರಬೇಕು ಅಷ್ಟೇ. ಅಲ್ಲಿಂದ ಬಂದು ಹೋದ್ಮೇಲೆ ನಾವು ಇಬ್ಬರು ಬೇಜಾನಿಗೆ ಚಿಂತಾಮಣಿ ಭಾರಿ ಸ್ಟ್ರಿಕ್ಟ್ ಇದೆ. ಹಾಗಾಗಿ ತಾವುಗಳು ಎಷ್ಟಿದೆ ಅಷ್ಟೇ ಮಾಡಬೇಕು, ಹಬ್ಬ ಮಾಡಬೇಕು.
ಮತ್ತು ಏನು ಹೇಳಿರ್ತೀವಿ ಟೈಮಿಂಗು ಆ ಟೈಮಿಂಗಲ್ಲೇ ಮುಗಿಸ್ಬೇಕು. ಸ್ಟಾರ್ಟ್ ಆಗೋದು ಎಷ್ಟೊಡೆ ನಿಮ್ಮದು ಜಲೂಸ್ 7 ಗಾಡಿಗಳು ಬರ್ತಲ್ಲ ನೋಡ್ರಪ್ಪ. ಈ ಸರಿ ನೀವಾಗ ಅಂತೀರಿ ನಾನು ಸಾಕಷ್ಟು ಅನುಭವಿಸಿದ ನಮ್ಮ ಹುಡುಗರು ಸಾಕಷ್ಟು ಬಂದೋಬಸ್ತ್ ಟೈಮಲ್ಲಿ ಕುಡ್ಕೊಂಬಂದು ಗಲಾಟೆ ಮಾಡೋದು ಇದು ಆಗೋದಿಲ್ಲ. ನಾವು ಹೇಳ್ತಿರೋಂಥದ್ದು ನೀವು ಹಬ್ಬ ಮಾಡಿ ಅಂತ ಹೊಡೆಯೋದು ಲೇಟ್ ಆಗುತ್ತೆ ಸರ್. ಅದಾಗಲಿ ಇಳಿತಾರಲ್ಲ ಈ ಸರಿ ಎಲ್ಲ ಮಾಡಿದ್ದೀವಿ ಸರ್. ಇದು ಮುಂದೆ ಕೂತಿದ್ದ ಈ ಸರಿ ಇಲ್ಲ ಬಿಡಿ. ಈ ಸರಿ ಇಲ್ಲ ಶಿಶಿ ಇಲ್ಲ ಈ ಸರಿ ಇಲ್ಲ. ಅದೇ ಸರ್ ಇವಾಗ ನಾವು ಏನಲ್ಲೋ ಲಕಡಿ ಸರ್ ಚೆನ್ನಾಗಿ ಕುಡ್ಕೊಂಡು ನನಗೇನಿಲ್ಲ ನಿಮ್ಮ ಹಬ್ಬಗಳು ನೀವು ಹೇಳಿದ್ರಲ್ಲ ಸರ್ ಶಿಶಿ ಇಲ್ಲಿಗಲ್ ಗಾಂಜಾ ಇದು ಅದು ಏನಾದ್ರು ಕಡಿ ಕೆಲಸ ಆಗ್ತದೆ ಅದೊಂದು ಅಲ್ಲೇ ನೀವು ಆಮೇಲೆ ಬಂದ್ಬಿಟ್ಟು ಏನು ಸರಿ ಹಿಂಗೆ ಮಾಡಿದೆ ಅಂತ ಕೇಳೋಂಗಿಲ್ಲ. ಈ ಸರಿ ನಾವೇನು ಮಾಡ್ತೀವಿ, ಒಂದು ಎಂಟಿ ಬಸ್ ತಂದು ಇಟ್ಕೊಂಡಿರ್ತೀವಿ, ಆ ತೊಗೊಂಡೋಗಿ ಅಂಥವ್ರು ಏನಾದರೂ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಕಾನೂನು ಕ್ರಮ ಮಾಡಿಬಿಡ್ತೀವಿ. ಈ ಸರಿ ಭಾರಿ ಸ್ಟ್ರಿಕ್ಟ್ ಇದೆ, ಹೇಳ್ತಾ ಇದ್ದೀನಿ. ತುಂಬ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಇದೆ ಮತ್ತು ನಮ್ಮಲ್ಲಿ ಈ ಥರನೂ ಇದೆ. ಲಾಸ್ಟ್ ಟೈಮ್ ನೋಡಿದರೆ ನಮ್ಮ ಹುಡುಗರು ಹೇಳಿದ ಈ ಥರ ಕಂಪ್ಲೇಂಟ್ಸ್ಗಳು ಜಾಸ್ತಿ ಇದೆ ಅಂತ. KSRP ವೆಹಿಕಲ್ ತರಿಸಿದ್ವಿ ಹೋದ ಸರಿ. ಈ ಸರಿ ಆ ಥರ ಏನಾದರೂ ಖಾಲಿ ಬಸ್ ತೊಗೊಬರೋದು ತುಂಬಿಕೊಳ್ತಾ ಇರೋದು. ಆಮೇಲೆ ನೀವು ಏನು ಸರ್ ನಮ್ಮ ಹುಡುಗರಿಗೆ ಮಾಡ್ದಂತ ನೀವು ಕೇಳೋಂಗಿಲ್ಲ. ಇದನ್ನ ಈಗಲೇ ಹೇಳ್ತಾ ಇದ್ದೀವಿ. ಇದೇನಿದ್ದೀನಪ್ಪ ಯಾಕಂದ್ರೆ ನೀವು ಹೇಳಿದ ಮತ್ತೆ ಇವಾಗ ಅದೊಂದು ಜಲ್ದಿ ಏನು ಆಗಲ್ಲ ಸರ್. ನಾವು ಏನು ಸ್ಪೀಕರ್ ಒಂದು ಕಟ್ಟಲೇಬೇಕು. ಎಲ್ಲ ಸರ್ 5 ದಸ್ತ ಇದೆ, 5 ದಸ್ತಕ್ಕೆ 5 ಗಾಡಿ ಬರುತ್ತೆ. ಲಾಸ್ಟ್ ಟೈಮು 11 ಸ್ಪೀಕರ್ ಏನಾಗ್ತದೆ, ಎಲ್ಲ ಹುಡುಗರೆಲ್ಲ ಗುಂಪು ನೀವು ಆರ್ಗನೈಸರ್ಸ್ ಇರಲ್ಲ ಅಲ್ಲಿ. ನಿನ್ನೆ ವರ್ಷನೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಹುಡುಗರು ಕಟ್ಕೊಂಡು ಬಂದಿದ್ದು ನಮ್ಮ ಅದನ್ನೇ ಈಗ ಟ್ರೀಟ್ಮೆಂಟ್ ಮಾಡೋದು. ನೀವು ಜವಾಬ್ದಾರಿ ತಗೊಂಡವರು ಇರ್ತೀರ, ಅದು ಬೇರೆ ಮಾಡೋರು ಇರ್ತಾರೆ. ಸ್ಪೀಕರ್ 2 ಬಾಕ್ಸ್ ಇರುತ್ತೆ. ನೀವು ಇಟ್ಕೊಂಡ್ರೆ ನಮ್ದೇನು ಸಮಸ್ಯೆ ಇಲ್ಲ. ಹೊರಗಡೆಯಿಂದ ಹುಡುಗರು ಬಂದಲ್ಲಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಹುಡುಗರು ಗಲಾಟೆ ಆಗುತ್ತೆ. ಅದೇ ಪ್ರಶ್ನೆಯಲ್ಲಿ ಗಲಾಟೆ ಅರ್ಥ ಆಯ್ತಾ? ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನಾವು ಮಾಡ್ತಾ ಇದೀವ, ನೀವು ಮಾಡ್ತಾ ಇದೀವಿ. ಅಷ್ಟು ಯಾಕೆ ಮಾಡ್ಕೊಬೇಕು? ಹುಡುಗರು ಮಾಡಿದ್ದಾರೆ ಏನು